ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಜನವರಿ 6ನೇ ತಾರೀಕು ಗಾಂಧೀಜಿಯವರು ಬಿಡದಿಗೆ ಬಂದಿದ್ರು. ಆ ಸಮಯದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಇದ್ವಿ. ಆದ್ರೆ ನಮ್ಮ ಚಾನೆಲ್ನ ಮಹಾಪೋಷಕರಾದ ಶಿವಣ್ಣ ಅವರು ತೀರ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮುಂದೂಡ್ತಿದ್ದೀವಿ. ಜನವರಿ 6, 1934 ಮಹಾತ್ಮ ಗಾಂಧಿಯವರು ಬಿಡದಿಗೆ ಭೇಟಿ ಕೊಟ್ಟರು. ಸೊ ಈ ಬಿಡದಿಗೆ ಭೇಟಿ ಕೊಟ್ಟ ಹಿನ್ನೆಲೆಯಲ್ಲಿ ಮತ್ತು ಮಹಾತ್ಮ ಗಾಂಧಿಯವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ, ಈ ಒಂದು ಕೃತಿಯನ್ನ ನಮ್ಮ ಚಾನೆಲ್ ವತಿಯಿಂದ ಉಚಿತವಾಗಿ ಜನರಿಗೆ ಹಂಚಬೇಕು, ವಿದ್ಯಾರ್ಥಿಗಳಿಗೆ, ಆಸಕ್ತಿ ಇರೋರಿಗೆಲ್ಲ ಹಂಚಬೇಕು ಅಂತೇಳಿ ನಾವೊಂದು ಯೋಜನೆ. ಇದಕ್ಕೆ ನಾವು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮೃತಿ ಸ್ಮಾರಕ ನಿಧಿ, ಗಾಂಧಿ ಭವನ್ ಇವರ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೀವಿ. ಸೊ ಈ ಒಂದು ಮಾಡೋ ಇದರಲ್ಲಿ ನಮ್ಗೆ ಒಂದು ಅನಿವಾರ್ಯ ಕಾರಣಗಳಿಂದ ಇವತ್ತು ಇದನ್ನ ಮುಂದೂಡಬೇಕಾಗಿದೆ. ಇಲ್ಲಿ ಬಿಡದಿ ಸುತ್ತಮುತ್ತ ಸುಮಾರು 9,600 ಎಕರೆ ಜಮೀನು ಇಲ್ಲಿ ಟೌನ್ಶಿಪ್ಗೆ ವಶಪಡಿಸ್ಕೊಳ್ತಾರೆ ಅಂತೇಳಿ ನಾವು ನಿರಂತರವಾಗಿ ನಾವು ಸುದ್ದಿ ಮಾಡ್ತಾ ಇದ್ದೋ, ನೀವು ಮಾಡಿದ್ದೀರಾ. ಸೊ ಈ ಹಿನ್ನೆಲೆಯಲ್ಲಿ ಗಾಂಧಿಯ ಗ್ರಾಮ ಸ್ವರಾಜ್ ಅಂದ್ರೆ ಭೂಮಿ ಉಳಿಬೇಕು, ಗ್ರಾಮ ಸ್ವರಾಜ್ಯ ಸ್ಥಾಪನೆ ಆಗ್ಬೇಕು ಅನ್ನೋದು ಕೂಡ ನಮ್ಮ ಆಸೆ. ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮನ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಒಂದು ಈ ಸಂಘಟನೆ ಮತ್ತು ಈ ಆರ್ಗನೈಸ್ ಮಾಡೋದು ನಮ್ಗೆ ತೊಂದರೆ ಆಗ್ತಾ ಇರೋದ್ರಿಂದ ಇದನ್ನ ಮುಂದೂಡಿದೀವಿ. ಮತ್ತೆ ಮುಂದಿನ ದಿನಾಂಕದಲ್ಲಿ ನಾವು ಮಾಡ್ತೀವಿ, ಇಲ್ಲೇ ಮಾಡ್ತೀವಿ. ಮತ್ತೆ ಈ ಮುಂದಿನ ಕಾರ್ಯಕ್ರಮವನ್ನು ನಾವು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಬದನವಾಡ, ಅಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ನಮ್ಮ ಚಾನೆಲ್ನ ಸಂಸ್ಥಾಪಕರಾದಂತಹ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ, ರಾಷ್ಟ್ರೀಯ ಪುರಸ್ಕೃತ ನಿರ್ದೇಶಕರು, ಸಿನಿಮಾ ನಿರ್ದೇಶಕರು, ಇವರು ಈ ನಮ್ಮ ಚಾನೆಲ್ನ ಮಹಾ ಸಂಸ್ಥಾಪಕರು. ಜೊತೆಗೆ ಮುಖ್ಯವಾಗಿ ಗಾಂಧಿ ಭವನ ನಮ್ಮ ಜೊತೆ ಕೈ ಜೋಡಿಸಿದೆ. ಡಾಕ್ಟರ್ ಎಸ್.ಡಿ. ಸಿದ್ದರಾಮಯ್ಯ, ಎಲ್.ಎನ್. ಮುಕುಂದರಾಜ್, ಇಂಥ ಮಹನೀಯರುಗಳು ಇವತ್ತು ನಾವು ಇಲ್ಲಿ ಕರೆದು ನಾವು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೋ. ಆದ್ರೆ ಅನಿವಾರ್ಯ ಕಾರಣಗಳಿಂದ ಇದನ್ನ ನಾವು ಮುಂದೂಡಿದೀವಿ. ಮುಂದಿನ ದಿನಾಂಕವನ್ನು ನಾವು ತಿಳಿಸ್ತೀವಿ. ಹಿಂದೆ ನಾವು ಗಾಂಧಿ ಆತ್ಮಕಥೆಯನ್ನು ಓದಿದ್ರೆ ಅವರ ಆತ್ಮಕಥೆಯಲ್ಲಿ ಬಹಳಷ್ಟು ಗ್ರಾಮ ಸ್ವರಾಜ್ಯವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಹೇಳ್ತಕ್ಕಂಥದ್ದು, ಅವರು ಇಂಗ್ಲೆಂಡ್ಗೆ ಭೇಟಿ ಕೊಟ್ಟಿದ್ದಾಗ ಹೇಳ್ತಾ ಇದ್ರು, ಲಂಡನ್ ಭಾರತವನ್ನ ತಿಂತಾ ಇದೆ, ಭಾರತದ ನಗರಗಳು ಹಳ್ಳಿಗಳನ್ನ ತಿಂತಾ ಇದೆ ಅಂತ. ಸೊ ಈ ಹಳ್ಳಿಗಳನ್ನ ತಿಂತಾರೆ ಇವತ್ತು. ಅದು ಇನ್ನೂ ಯಂತ್ರೋಪಕರಣಗಳು ನಮ್ಮನ್ನ ಜಾಸ್ತಿ ತಿಂತಾ ಇದ್ದಾವೆ, ಈ ಒಂದು ಯಾಂತ್ರಿಕತೆ. ಸೊ ಈ ಕಾರ್ಯಕ್ರಮವನ್ನ ಮಾಡಿ ಇದನ್ನ ಮುಂದಿನ ವರ್ಷ ಬದನವಾಡಲ್ಲಿ ಮಾಡ್ಬೇಕು ಅಂತಿದ್ದೋ. ಸೊ ಈಗ ಅನಿವಾರ್ಯ ಮೊದಲನೇ ಕಾರ್ಯಕ್ರಮನ ಬದನವಾಡಲ್ಲೇ ನಾವು ಈಗ ಅಲ್ಲಿ ಶಿಫ್ಟ್ ಮಾಡ್ತಾ ಇದೀವಿ. ಸೊ ಇದು ನಮ್ಮ ಚಾನೆಲ್ನ ಆಶಯ. ನಮ್ಮೊಂದಿಗೆ ನಾವು ಮತ್ತು ನಾವೇನು ಕೇವಲ 9,600 ಎಕರೆ ವಿಚಾರವಾಗಿ ಮಾತ್ರ ಇಲ್ಲಿ ಮಾತಾಡಿಲ್ಲ. ನಾವು ಆನೆಕಲ್ಗೂ ಹೋಗಿದೀವಿ. ಆನೆಕಲ್ಲಲ್ಲಿ ಏನು ರೈತರ ಸಮಸ್ಯೆ ಇದೆ, ದೇವನಹಳ್ಳಿ ಇರ್ಬೋದು, ಅಲ್ಲಿ ಸಮಸ್ಯೆ ಇರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ರೈತರಿಗೆ ಸಮಸ್ಯೆ ಆದಾಗ ಸರ್ಕಾರದ ಗಮನವನ್ನ ಸೆಳೆಯುವಂತಹ ಪ್ರಯತ್ನ ಮಾಡಿದೀವಿ. ಆ ಹಿನ್ನೆಲೆಯಲ್ಲಿ ಇಲ್ಲೂ ಸಹ ಬಂದಿದ್ವಿ. ಇಲ್ಲಿ ಗ್ರಾಮ ಸ್ವರಾಜ್ಯ, ಯಾಕಂದ್ರೆ ಇಲ್ಲಿ ನೀವು ನೋಡಿದ್ರಲ್ಲ ಸುತ್ತಮುತ್ತ ಪ್ರದೇಶ ಬಹಳ ಗ್ರೀನ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅದನ್ನ ನಾವು ಮಾಧ್ಯಮವಾಗಿ ತಿಳಿಸೋದು ಒಂದು ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ರಾಜ್ಯದ ಒಂದು ಹಿರಿಯ ಸಾಹಿತಿಗಳಿರ್ಬಹುದು, ಸರ್ಕಾರಕ್ಕೆ ಹತ್ರ ಇರುವಂತವ್ರನ್ನೆಲ್ಲ ಸೇರಿಸುವ ಪ್ರಯತ್ನ ಇದಾಗಿತ್ತು. ಆದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಖಂಡಿತವಾಗಿಯೂ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತೇವೆ.